ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಮತ್ತು ಇವತ್ತು ನಿಮಗೊಂದು ಸರ್ಪ್ರೈಸ್, ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ. ನೋಡಿ, ನನ್ನ ತಂಗಿ ಕೂಡ ರೆಡಿ ಆಗಿದ್ದಾಳೆ. ಹಾಯ್ ಮಾಡು. ಎಸ್, ಬನ್ನಿ ಇವಾಗ ಹೋಗೋಣ. ಎಲ್ಲಿಗೆ ಅಂತೇಳಿ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಸರ್ಪ್ರೈಸ್ ಅಂದರೆ ಹಾಗೆ ಅಲ್ವಾ, ಫಸ್ಟೇ ಹೇಳಿದ್ರೆ ಏನು ಮಜಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಎಸ್, ಬನ್ನಿ ಹೋಗೋಣ. ನನ್ನ ತಂಗಿ ಮನೆ ಹತ್ರದಿಂದನೇ ಆಟೋ ಮಾಡ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ಮನೆ ಹತ್ರದಿಂದನ ನೋಡಿ, ಇನ್ನೂ ಅಷ್ಟು ವೆಹಿಕಲ್ಸ್ ಕೂಡ ಓಡಾಡ್ತಿರ್ಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಆಲ್ರೆಡಿ ನಾವು ಅಲ್ಲಿ ರೀಚ್ ಆಗಿದ್ವಿ. ಎಸ್, ಎಲ್ಲಿಗೆ ಅಂತ ಹೇಳಿದೆ ಅಲ್ವಾ, ಮಹಾನಟಿ ಆಡಿಷನ್ಗೆ ಫಸ್ಟ್ ಟೈಮ್ ಹೋಗಿದ್ದು. ಮತ್ತು ಇನ್ನೊಂದು ವಿಷಯ, ಅಲ್ಲಿನ್ನೂ ಯಾರೂ ಕೂಡ ಬಂದಿರಲಿಲ್ಲ. ಅಲ್ಲಿ ಬ್ಯಾನರ್ ಹಾಕೋರು ಅಷ್ಟೇ ಬಂದಿದ್ದರು. ನಾನೇ ಫಸ್ಟ್ನೇವಳು. ಆಡಿಷನ್ ಕೂಡ ಫಸ್ಟು ನಂದೇನೆ. ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಇದೇ ಮಹಾನಟಿ ಆಡಿಷನ್ ತುಮಕೂರಲ್ಲಿ ಫಸ್ಟ್ ಬಂದಿರೋದು ನಾನೇ. ಯಾರೂ ಬಂದಿಲ್ಲ ಇಲ್ಲಿ ಇನ್ನು. ಮತ್ತು ಇಲ್ಲಿ ಫೋನ್ ಅಲೋ ಇರಲಿಲ್ಲ, ಅಂದರೆ ವೀಡಿಯೋಸ್ಗೆಲ್ಲ ಅಲೋ ಇರಲಿಲ್ಲ. ಮತ್ತು ನಾನು ಆದಷ್ಟು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರು ಹೇಳಿದ್ರು ಕೆಲವ್ರಿಗೆ ಕಂಫರ್ಟಬಲ್ ಇರುತ್ತೆ, ಕೆಲವ್ರಿಗೆ ಇರಲ್ಲ, ವೀಡಿಯೋ ಮಾಡಬೇಡಿ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಂದಿರೋದು ನಾನೇ, ಇನ್ನೂ ಯಾರೂ ಬಂದಿಲ್ಲ. ಟೈಮ್ ಬಂದು 7 ಗಂಟೆ ಆಗಿರ್ಬೋದಲ್ಲ, 7 ಗಂಟೆ. ನನ್ನ ತಂಗಿನ ಬೆಳಗಿನ ಜಾವದಿಂದ ಎಬ್ರಿಸಿ ಪಾಪ ಅವಳಿಗೆ ಮಲಗೋಕ್ಕೆ ಬಿಟ್ಟೇ ಇಲ್ಲ ನಾನು. ಲೇಟ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಯಾವುದದು ಮೋಸೆಸ್ ಇಂಗ್ಲೀಷ್ ಸ್ಕೂಲು ತುಮಕೂರಲ್ಲಿ, ಆದರ್ಶ ನಗರ. ಇನ್ನೂ ಯಾರೆಲ್ಲ ಬಂದಿಲ್ಲ ಅಂದರೆ ಬೇಗ ಬೇಗ ಬನ್ನಿ, ಜಾಯ್ನ್ ಆಗಿ. ನೀವು ಕೂಡ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಬಂದು ರೋಡ್ಲೆಗಳು ಕುತ್ಕೊಂಡು ನೋಡಿ, ನನ್ನ ತಂಗಿ ಏನೋ ಹೇಳ್ತಾವಳೆ. ರೋಡ್ಲೆ ಕೊಡ್ತಾರಪ್ಪ ಇವರು, ನಮ್ಗಾಗಲ್ಲ. 5 ಗಂಟೆಯಿಂದ ಎಬ್ರಿಸೋರೆ. ಇವಾಗ ಬಂದು ನೋಡಿದ್ರೆ ಒಬ್ರು ಇಲ್ಲ. ನಾವೇ ಫಾಸ್ಟ್. ಆಲ್ ದ ಬೆಸ್ಟ್ ಹೇಳಿ ಎಲ್ಲ ನನಗೆ ಹೇಳೆ. ಥ್ಯಾಂಕ್ ಯು. ಸೆಲೆಕ್ಟ್ ಆಗು. ಇದು ಮಹಾನಟಿದು, ಇದು ಲೋಗೋ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಲೋಗೋ. ಮತ್ತು ಇದು ಬ್ಯಾನರ್. ಇನ್ನೂ ಯಾರೂ ಬಂದಿಲ್ಲ. ಎಸ್, ನೀವು ನೋಡ್ಬೋದು, ಒಂದು ಬಸ್ ಬಂತು. ಅದರಲ್ಲೇ ಅವರು ಬೂತು ಅದೆಲ್ಲ ಹಾಕ್ಕೊಂಡು ಬಂದಿರೋದು. ಮತ್ತು ಆಡಿಷನ್ ತಗೊಳ್ಳೋರು ಒಳಗಡೆ ಕೂತ್ಕೊಂಡು ಅವರೆಲ್ಲ ಬಂದರು. ನಮಗೆ ಒಂದು ಫಾರಮ್ ಕೊಡ್ತಾರೆ, ಆ ಫಾರಮ್ನೆಲ್ಲ ಫಿಲಪ್ ಮಾಡಬೇಕು. ಹಾಗೆ ಮತ್ತು ನಮ್ಮ ಕೈಗೆ ಒಂದು ಶೀಲನ್ನು ಹಾಕ್ತಾರೆ. ಸೊ ಅದನ್ನು ಹಾಕ್ಕೋಬೇಕು. ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ. ಅಲ್ಲಿ ಆಡಿಷನ್ ಮುಗಿಸ್ಕೊಂಡು ಇಲ್ಲಿ ತುಮಕೂರಲ್ಲಿರೋಂಥ ರಾಯರ ಮಠಕ್ಕೆ ಅಂತ ಬಂದಿದ್ದೀವಿ. ಒಳಗೆ ಹೋಗೋಣ ಬನ್ನಿ. ಹಾಗೆ ಇನ್ನು ಟೈಮ್ ಇತ್ತಲ್ಲ, 9 ಗಂಟೆಗೆ ಆಲ್ರೆಡಿ 9:15 9:45 ಆಲ್ರೆಡಿ ನಂದು ಮುಗ್ದಿತ್ತು. ಫಸ್ಟ್ನೇಳು ನಾನೇ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಆಡಿಷನ್ ಕೊಟ್ಟು ಬಂದ್ವಿ ಅಲ್ವ. ಸೊ ಹಂಗೆ ಸ್ವಲ್ಪ ಮೈಂಡ್ ಏನೋ ಒಂದು ಸೆಲೆಕ್ಟ್ ಆಗ್ಬೋದೇನೋ ಅನ್ನೋದೊಂದು ನಮ್ಮ ರಾಯರನ್ನ ನಂಬಿ. ಹಾಗೆ ಯಾವತ್ತೂ ಹೋಗಿರಲಿಲ್ಲ ನಾನು ರಾಯರ ಮಠಕ್ಕೆ. ಸೊ ಹಾಗಾಗಿ ನನ್ನ ತಂಗಿ ಕರ್ಕೊಂಡು ಹೋದ್ಲು. ಬನ್ನಿ ಅಕ್ಕ, ಇಲ್ಲಿ ಒಂದು ಇದೆ, ಮಂತ್ರಾಲಯಕ್ಕಂತೂ ಹೋಗೋದಕ್ಕಾಗಲ್ಲ. ಸೊ ಇಲ್ಲೇ ಒಂದು ತುಮಕೂರಲ್ಲಿದೆ, ಬನ್ನಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ಲು. ಮತ್ತು ಅವರು ಅಭಿಷೇಕ ಕೂಡ ಮಾಡ್ತಿದ್ರು. ಇನ್ನು ಪೂಜೆ ಕೂಡ ಆಗಿರಲಿಲ್ಲ. ಮೊದಲನೇ ಪೂಜೆ ನಮಗೆ ಸಿಕ್ತು ಅಲ್ಲಿ. ಅವರು ಎಳನೀರು ಮತ್ತು ಹಾಗೆ ಹಾಲಿಂದ ಎಲ್ಲ ಅಭಿಷೇಕ ಮಾಡ್ತಿದ್ರು. ನಾವು ಕೂಡ ಹಾಗೆ ಹೋಗಿ ಸ್ವಲ್ಪ ಕೈ ಮುಗಿದು ರಾಯರನ್ನ ಕೇಳಿಕೊಂಡು ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಬಟ್ ಅದು ಪ್ರತಿಫಲ ನಿಮ್ಮದೇ ರಾಯರೇ ಅಂತ ಹೇಳಿ ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಬಸ್ ಸ್ಟ್ಯಾಂಡಲ್ಲಿ, ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಒಂದು ನಾನೇ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೊತೀನಿ ಮನೆಗೆ ಹೋದ್ಮೇಲೆ. ಮಹಾನಟಿ ಆಡಿಷನ್ನ ಮುಗಿಸ್ಕೊಂಡು ತುಮಕೂರಲ್ಲಿ ರಾಯರ ಮಠಕ್ಕೆ ಹೋಗಿ ಮನೆಗೆ ಬಂದ್ವಿ. ಅದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ನಿಜವಾಗ್ಲೂ ನಾವು ಹೊರಗಡೆಯಿಂದ ಎಷ್ಟೇ ಧೈರ್ಯವಾಗಿ ನಾವು ಮಾಡ್ತೀವಿ, ಆ್ಯಕ್ಟಿಂಗ್ ಮಾಡ್ತೀವಿ ಅಂತ
ಎಷ್ಟೇ ಕಾನ್ಫಿಡೆಂಟಾಗಿ ಹೋದರೂ ಕೂಡ ಒಳಗಡೆ ಲೈಟಿಂಗ್ಸ್ ಹಾಕ್ತಾರಲ್ವ ಅದು, ಮತ್ತು ಆ ಕ್ಯಾಮ್ರಾ ನೋಡ್ತಿದ್ದಂಗೆ ನಿಜವಾಗ್ಲೂ ಬರೋ ಡೈಲಾಗು ಕೂಡ ಮರ್ತೇ ಹೋಗುತ್ತೆ. ನನಗೆ ಅದೇ ಆಗಿದ್ದು. ನಿಜವಾಗ್ಲೂ ನಾನು ಸುಳ್ಳೆಲ್ಲ ಹೇಳಲ್ಲ, ಆ್ಯಕ್ಟಿಂಗ್ ಮಾಡಿದೆ, ಬಟ್ ಸ್ವಲ್ಪ ನರ್ವಸ್ಸು, ಕೈ ಕಾಲೆಲ್ಲ ವೈಬ್ರೇಷನ್ನು ನಿಜವಾಗ್ಲೂ. ಬಟ್ ಯಾರೂ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಧೈರ್ಯವಾಗಿ ಹೋಗಿ ಕಾನ್ಫಿಡೆಂಟಿಂದ ಮಾಡಿ. ಒಳಗಡೆ ಹೋದಾಗ ಕಾನ್ಫಿಡೆಂಟಾಗಿರಿ. ಫಸ್ಟ್ನೇವಳು ನಾನೇ, ಫಸ್ಟ್ ನಂಬರ್ ಕೂಡ ನನ್ನದೇ, ಫಸ್ಟ್ ಹೋಗಿದ್ದು ಕೂಡ ನಾನೇ. ಬಟ್ ನೋಡೋಣ, ಸೆಲೆಕ್ಷನ್ ಆಗ್ತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಅದೇ ಆಗುತ್ತೆ ಅಲ್ವಾ. ಒಂದು ಚಾನ್ಸ್ ಇಲ್ಲ ಅಂದರೆ ಮತ್ತೊಂದು ಚಾನ್ಸ್ ಅಲ್ವಾ. ನೋಡಿ, ಇದು ಜೀ ಕನ್ನಡದ ಇದನ್ನು ಕೂಡ ಹಾಕೋರೆ, ನನ್ನ ಕೈಲಿ ಕಾಣಿಸಲ್ಲ ಅಷ್ಟೇ. ಬಟ್ ಅಲ್ಲಿರೋರಿಗೆಲ್ಲ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ತುಂಬ ಜನ, ಸಿಕ್ಕಾಪಟ್ಟೆ ಜನ ಬಂದವ್ರೆ. ನಾವು ಯಾರೂ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದು, ತುಂಬ ಜನ ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನು ಸಂಜೆವರೆಗೂ ಇರುತ್ತೆ ಅಲ್ವಾ, ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೋಡೋಣ, ನಮ್ಮ ತುಮಕೂರಲ್ಲೂ ಯಾರಾದರೂ ಒಬ್ಬರಾದ್ರೂ ಸೆಲೆಕ್ಟ್ ಆಗಬೇಕು ಅಲ್ವಾ. ನಾವೇ ಆಗಬೇಕು ಅನ್ನೋದು ಸ್ವಾರ್ಥ, ಬಟ್ ಯಾರಾದರೂ ಒಬ್ರು ಆಗಲಿ ಅನ್ನೋದು ಗುಡ್ ಅಲ್ವಾ. ಸೊ ನಾನು ಕೂಡ ಹೋಗಿದ್ದೆ, ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಈ ಆಡಿಷನ್ ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ಆಡಿಷನ್ ಕೊಟ್ಟರೆ ಆಯಿತು. ಇವಾಗೊಂದು ಅನುಭವ ಆಗಿರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ ಈ ಥರ ಇರಬೇಕು, ಈ ಥರ ಕೊಡಬೇಕು ಅಂತ ಹೇಳಿ. ಸೊ ಅಷ್ಟೇ, ಎಲ್ಲ ಗುಡ್ ಅಷ್ಟೇ. ಪ್ರಯತ್ನ ಅಂತೂ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಸೆಲೆಕ್ಟ್ ಆಗಲಿಲ್ಲ ಅಂದರೆ ಬೇಜಾರಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೇ, ಸಾಕು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರೆಲ್ಲ ಆಡಿಷನ್ಗೆ ಹೋಗಿದ್ದೀರಾ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.